ಇದೇ ಭೇಟಿ ಕೊಟ್ಟಿದೆ ಸರ್ ವಿಶೇಷ ಇಲ್ಲ, ಅವಾಗವಾಗ ವಾರದಲ್ಲಿ ಒಂದು ದಿವಸ ಯಾವುದೋ ಒಂದು ಸಬ್ ಡಿವಿಷನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಹೋಗ್ತಾ ಇದೆ. ಸೊ ಇವತ್ತು ಹಾರಗಿರಿ ಪೊಲೀಸ್ ಸ್ಟೇಷನ್, ಅಥಣಿ ಪೊಲೀಸ್ ಸ್ಟೇಷನ್ ಮತ್ತು ಕಾಗವಾಡ ಲಾಸ್ಟಾಗಿ ಇವತ್ತು ಇಲ್ಲಿ ಬಂದಿದ್ದೀನಿ, ರಾಯಬಾಗ್ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀನಿ. ಸೊ ಓವರಾಲ್ ಪರ್ಫಾರ್ಮೆನ್ಸ್ ಲೋಕಲಿ ಕೇಸ್ ಇನ್ವೆಸ್ಟಿಗೇಷನ್ ಆಗ್ತಾ ಇರೋ ಕೇಸಸ್ ಡಿಸ್ಪೋಸ್ ಮಾಡ್ತಾ ಇದ್ದಾರೆ, ಟೈಮ್ಲಿ ಡಿಸ್ಪೋಸಲ್ ಆಗ್ತಾ ಇದೆ. ಮತ್ತು ಸ್ಟೇಷನಲ್ಲಿ ಬೇರೆ ಇಶ್ಯೂಸ್ ಯಾವುದೂ ಇದೆ ಇದ್ರ ಬಗ್ಗೆ ಕಂಟಿನ್ಯೂಸ್ ಆಗಿ ನಾವು ರಿವ್ಯೂ ಮಾಡ್ತಾ ಇದ್ವಿ. DSP ಮತ್ತು ಇನ್ಸ್ಪೆಕ್ಟರ್ ಅವರು ಕೂಡ ಕರೆದು ಏನೇನು ಇಂಪ್ರೂವ್ಮೆಂಟ್ ಮಾಡಬೇಕು, ಪೊಲೀಸ್ ಸ್ಟೇಷನ್ಗಳಿಗೆ ಏನೇನು ಬೇರೆ ಬೇರೆ ಸೌಲಭ್ಯ ಎಲ್ಲ ಬೇಕಾಗುತ್ತದೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಮತ್ತು ಈಗ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಹಿಂಗೆ ಕೇಸಸ್ ಬೇಗ ಡಿಸ್ಪಾಸ್ ಮಾಡೋದು, ಕನ್ವಿಕ್ಷನ್ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಕಮ್ಮಿ ಇದೆ, ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಟೆಕ್ನಾಲಜಿಯಲ್ಲಿ ಏನೇನು ಉಪಯೋಗ ಮಾಡ್ಬೋದು ಅದ್ರ ಬಗ್ಗೆ ನಮ್ಮ ಜಿಲ್ಲೆಯಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೀವಿ. ಅದು ಹೆಂಗೆ ಉಪಯೋಗ ಮಾಡ್ತಾ ಇದ್ದಾರೆ ಅಂದರೆ ಅದು ಚೆಕ್ ಮಾಡೋದಕ್ಕೂ ಕೂಡ ಬಂದಿದ್ದೀವಿ. ಸರ್ ಇವಾಗ ಅಕ್ರಮ ಸಾರಾಯಿ ಮಾರಾಟ ಜಾಸ್ತಿಯಾಗಿ ನಡೆಯೈತಿ ಸರ್, ಅದ್ರ ಬಗ್ಗೆ ಸರ್ ಏನು ಎಲ್ಲಿ ಆಗಿದೆ ಈಗ ಸುಮಾರು ಮೋರ್ ದನ್ 200-300 ಕೇಸ್ ಮಾಡಿದ್ದೀವಿ. ಹಾಂ ಸರ್ ಹಾಂ ಸರ್. ಸೊ ರಾಯಬಾಗಲ್ಲಿ ಎಲ್ಲಿ ಇದೆ ಅಂದರೆ ನೀವು KSP ಆ್ಯಪಲ್ಲಿ ನೀವು ಕಳಿಸ್ತೀರಂದ್ರೆ ನಾವು ಕ್ರಮ ಕೈಗೊಳ್ತೀವಿ. ಸರಿ ಸರ್. ಸೊ ರ್ಯಾಂಡಮ್ ಆಗಿ ಮಾತಾಡೋದು ಬೇಡ, ಎಲ್ಲಿ ಯಾವ ಪ್ಲೇಸಲ್ಲಿ ಇದೆ ಅಂದರೆ ಆಲ್ರೆಡಿ ನಾವು KSP ಆ್ಯಪಲ್ಲಿ ಹೇಳಿದ್ದೀವಿ. ಸರ್ ಏನಾಗ್ತಾ ಇದೆ ಅಂದರೆ ಇಂಟಿಮೇಷನ್ ಮಾಡಿದವ್ರ ಮೇಲೇ ಕೆಲವೊಂದು ಹಲ್ಲೆಗಳು ಆಗುವುದು. ಇಲ್ಲ, ನೀವು ಇಂಟಿಮೇಷನ್ ನಿಮ್ಮ ಹೆಸರೇನ ನಾವು ಮಾಡೋದು ಬೇಕಾಗಲ್ಲ ಅಂದ್ರೆ ಆಲ್ರೆಡಿ ಈ ಥರ ನಿಮ್ಮ ಹೆಸರೇ ಹೇಳೋದು ಬೇಕಾಗಲ್ಲ ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ. ಹಾಂ ಸರ್. KSP ಆ್ಯಪಲ್ಲಿ ಅನಾಮಧೇಯವಾಗಿ ನೀವು ಮಾಡೋದಕ್ಕೆ ಅವಕಾಶ ಇರ್ತದೆ, ಅದು ನನ್ನ ಗಮನಕ್ಕೆ ಬರ್ತದೆ. ಸೊ ನನ್ನ ಗಮನಕ್ಕೆ ಬಂದಾದ್ಮೇಲೆ ಅದು ಕ್ರಮ ಕೈಗೊಂಡಿಲ್ಲ ಅಂದ್ರೆ ಮತ್ತು ಸೀದಾ ಅನಾಮಧೇಯವಾಗಿ ಇನ್ನೊಂದು ಮತ್ತು ನಡೀತಾ ಇದೆ ಅಂದರೆ ನಾವು ನಮ್ಮ ಟೀಮ್ ಇಟ್ಕೊಂಡು ಸೊ ಲೋಕಲ್ ಇಂಟೆಲಿಜೆನ್ಸ್ ಇಟ್ಕೊಂಡು ನಾವು ಚೆಕ್ ಮಾಡ್ತೀವಿ. ಒಂದು ವೇಳೆ ಅಂತಾಗ ಇರೋ ಸಂದರ್ಭದಲ್ಲಿ ಆಫೀಸರ್ಸ್ ಮೇಲೆ, ಬೀಟ್ ಸಿಬ್ಬಂದಿ ಮೇಲೆ ಕ್ರಮವನ್ನು ಕೈಗೊಂಡಿದ್ದೀವಿ. ಇತ್ತೀಚೆಗೆ ಇದೇ ಸ್ಟೇಷನಲ್ಲಿ ಕ್ರಮವನ್ನು ಕೈಗೊಂಡಿದ್ದೀವಿ. ಹೌದು ಸರ್. ನೀವು ಬಂದಂತ ಸ್ವಲ್ಪ ಕಡಿಮೆ ಆಗಿದೆ ಸರ್.